ಕ್ವಾಟ್ಲೆ ಕಿಚನ್ ಮುಗೀತು. ಕ್ವಾಟ್ಲೆ ಕಿಚನ್ ಮುಗಿದ್ರು ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಗೆದ್ದಿರೋದು ಸೂರಾಜು, ಫಸ್ಟ್ ರನ್ನರ್ ಅಪ್ ಆಗಿರೋದು ಭವಿಷ್ಯ. ಆದರೆ ಇದ್ರ ಬಗ್ಗೆ ಎಲ್ರಿಗೂ ಅಸಮಾಧಾನ ಇದೆ. ಎಲ್ರಿಗೂ ಅಂತ ಹೇಳೋಕ್ಕಾಗಲ್ಲ, ಕೆಲವರಿಗೆ, ರಕ್ಷಿತನ ಇಷ್ಟಪಡೋರಿಗೆ ಅಂತ ಹೇಳ್ಬೋದು. ತುಂಬ ಜನ ಏನಾಗ್ತಿದ್ದಾರೆ ಅಂದರೆ, ರಕ್ಷಿತಾ ಗೆಲ್ಲಬೇಕಾಗಿತ್ತು, ಮೋಸ ಇದು, ರಕ್ಷಿತೆಯಿಂದನೇ ನಾವು ಕ್ವಾಟ್ಲೆ ಕಿಚನ್ ನೋಡ್ತಾ ಇದ್ದಿದ್ದು, ಈ ರೀತಿ ಇನ್ನೂ ಹಲವಾರು ಥರ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಏನಂದರೆ ವೋಟ್ ಮಾಡಿ ಗೆಲ್ಲಿಸ್ತಾರೆ. ಯಾರು ಚೆನ್ನಾಗಿ ಮನರಂಜನೆ ಮಾಡ್ತಾರೋ, ಯಾರಿಂದ ಚೆನ್ನಾಗಿ TRP ಬರ್ತಿದೆಯೋ, ಯಾರು ಜಾಸ್ತಿ ವೋಟ್ ಬರ್ತಿದೆಯೋ ಅವ್ರನ್ನ ನೋಡಿ ವಿನ್ ಮಾಡ್ತಾರೆ. ಈ ಕ್ವಾಟ್ಲೆ ಕಿಚನಲ್ಲೂ ವೋಟಿಂಗ್ ಅಂತ ಇಟ್ಟಿದ್ರೆ ರಕ್ಷಿತಾನೇ ಗೆಲ್ತಿದ್ಲೋ ಏನೋ. ಆದರೆ ಇದರಲ್ಲಿ ವೋಟಿಂಗ್ ಇಕ್ಕೋಕ್ಕಾಗಲ್ಲ. ರಕ್ಷಿತಾ ಮಾಡೋ ಅಡುಗೆನ ನಾವು ತಿಂದು ವೋಟ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಗೆಲ್ಲಿಸೋದು. ನಾವು ಯಾರನ್ನ ಇಷ್ಟಪಡ್ತಿರೋ ಅವರೇ ಗೆಲ್ಲಬೇಕು ಅನ್ನೋ ಎಲ್ರಿಗೂ ಆಸೆ ಇರುತ್ತೆ. ನಾವು ಮೊದಲಿಂದನೂ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಅವರು ಜಡ್ಜಸ್ ಹೇಳಿರೋ ಪ್ರಕಾರ ಸೂರಜ್ ಮಾಡೋ ಅಡುಗೆನ ತುಂಬ ಸತಿ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಅದೇ ರೀತಿ ಭವಿಷ್ ಮಾಡಿರೋ ಅಡುಗೆನೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು. ರಕ್ಷಿತಾ ಮಾಡೋ ಅಡುಗೆನೂ ಚೆನ್ನಾಗಿದೆ ಅಂತ ಆಗಾಗ ಹೇಳ್ತಿದ್ರು. ಆದರೆ ಇವ್ರುಗಳಿಗೆ ಹೋಲಿಕೆ ಮಾಡಿದ್ರೆ ರಕ್ಷಿತಾ ಕಮ್ಮಿನೇ ಹೇಳಿರೋದು. ಆ ರೀತಿ ಬಿಗ್ ಬಾಸಲ್ಲಿ ಬೇಕಾದರೆ ಹೇಳ್ಬೋದು ಅವ್ರು ಮಾಡಿರೋದು ಸರಿನಾ ತಪ್ಪಾ ಅಂತ, ಅಂದರೆ ಅವ್ರು ಗೆಲ್ಸಿರೋ ಸರಿಯಾಗಿದೆಯಾ ಅಂತ. ಯಾಕಂದರೆ ಯಾರಿಗೆ ಜಾಸ್ತಿ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ. ಆದರೆ ಕ್ವಾಟ್ಲೆ ಕಿಚನ್ ಆ ರೀತಿ ಅಲ್ಲ. ರಕ್ಷಿತಾ ಫೈನಲ್ವರೆಗೂ ಬಂದಿದ್ದಾಳೆ ಅಂದರೆ ಖುಷಿ ಪಡಬೇಕು. ರಕ್ಷಿತಾನೇ ಹೇಳಿರೋ ಪ್ರಕಾರ ಅವಳಿಗೇನಿದ್ರು ಅವ್ರ ಕಡೆ ಮಾಡೋ ಅಡುಗೆ ಮಾತ್ರ ಬರುತ್ತೆ ಅಂತ. ಮತ್ತು ರಕ್ಷಿತಾಗಿಂತ ಚೆನ್ನಾಗಿ ಅಡುಗೆ ಮಾಡೋರು ತುಂಬ ಜನ ಇದ್ದರು. ರಕ್ಷಿತೆಯಿಂದ ತುಂಬ ಜನ ನೋಡ್ತಾರೆ. ಇದರಿಂದ ಚೆನ್ನಾಗಿ TRP ಬರ್ತಾ ಇದೆ. ಈ ಕಾರಣದಿಂದ ರಕ್ಷಿತನ ಫೈನಲ್ವರೆಗೂ ತೊಗೊಂಬಂದರು. ಇದು ಬರೀ ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ತುಂಬ ಜನ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಮುಗ್ದಿದೆ. ಕ್ವಾಟ್ಲೆ ಕಿಚನ್ ಮುಗಿತಾ ಇರೋ ಕಾರಣದಿಂದ ಅವಳಿಗೆ ತುಂಬಾ ದುಃಖ ಆಗಿತ್ತು. ನಾನು ಗೆದ್ದಿಲ್ಲ ಅನ್ನೋ ಕಾರಣಕ್ಕಲ್ಲ. ನೋಡೋಣ, ಕ್ವಾಟ್ಲೆ ಕಿಚನ್ ಮುಗೀತು, ಇದಾದಮೇಲೆ ಮತ್ತೆ ಯಾವ ಶೋ ಅಲ್ಲಿ ಕಾಣಿಸ್ಕೊತಾಳೆ ಅಂತ. ಇದ್ರ ಬಗ್ಗೆ ಮಾಹಿತಿಗಳು ಮುಂದೆ ತಿಳಿಸ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.